ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ನವರಾತ್ರಿ 2ನೇ ದಿನದ ವ್ಲಾಗ್ ಆಗಿರುತ್ತೆ. ಟೈಮ್ ಬಂದು 5:20 ದೀಪ ಹಂಚಿದ್ದೀನಿ. ಮಂಗಳಾರತಿ ಮಾಡಬೇಕು. ಮಂಗಳಾರತಿನೂ ಮಾಡ್ತಾಯಿದ್ದೀನಿ ಇವಾಗ. ಬೆಳಗ್ಗೆ ಹೊತ್ತು ಅಂದರೆ ಮನೇಲಿ ಪೂಜೆ ಮಾಡಿದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಯಾರು ಕಟ್ಕೊಂಡು ಬೀಳದೆ ಇರಲಪ್ಪ ದೇವರೇ ಅಂತ ಅನಿಸುತ್ತೆ. ಯಾಕೆಂದರೆ ಜನಗಳು ಹೆಂಗಿದ್ದಾರೆ ಈಗಿನ ಕಾಲದಲ್ಲಿ, ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ಮಾತಾಡ್ತಾರೆ. ಅಂಥವ್ರಿಗೇನು ಮಾಡೋಕ್ಕಾಗಲ್ಲ. ಓಕೆ, ಪೂಜೆ ಎಲ್ಲ ಆಯಿತು. ನಿಮ್ಮದೇ ಕೂತ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಸೀರೆ ಬದಲಾಯಿಸ್ಬಿಟ್ಟು ಡ್ರೆಸ್ ಹಾಕ್ಕೊಂಬಂದೆ. ಆಚೆ ಎಲ್ಲ ನೋಡಿ ಮಳೆ ಬಂದು ತಣ್ಣಗಿದೆ ವೆದರು. ಒಳ್ಳೆ ಮಡಿಕೇರಿ ಸೈಡ್ ಇರೋಲ್ವ ವೆದರ್, ಆ ಥರ ಇದೆ. ಸರಿ, ಕಾಫಿ ಮಾಡೋಣ, ಕಾಫಿ ಕುಡಿಯೋಣ ಅಂತ ಬಂದೆ. ಏಕೆಂದರೆ ಉಪವಾಸ ಅಲ್ವಾ, ನೈಟ್ ಅವ್ರಿಗೆ ಏನು ಊಟ ಮಾಡೋಂಗಿಲ್ಲ, ತಲೆಯೂರೆ ನೋಯ್ತಾಯಿತ್ತು. ಸರಿ, ಕಾಫಿನಾದ್ರು ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಆದಮೇಲೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಏನೋ ಒಂಥರ ಖುಷಿ ಪೂಜೆಗಳು ಮಾಡೋದಕ್ಕೆ. ಸರಿ ಅಂದ್ಬಿಟ್ಟು ತುಳಸಿ ಗಿಡ ಹಾಕಿದ್ದೆ, ಚೆನ್ನಾಗಿ ಬಂದಿದೆ ತುಳಸಿ ಗಿಡ ಎಲ್ಲ. ಅಂದರೆ ಮಳೆಗೆ ರಂಗೋಲಿನೇ ಇರೋಲ್ಲ ಗೈಸು. ಅದು ಫುಲ್ಲು ಮಳೆ ಹಿಂಗೆ ಒಳಗಡೆನೇ ಬರುತ್ತೆ. ಬಾಗಿಲ ಹತ್ರ ರಂಗೋಲಿ ಹಾಕೋಕ್ಕೆ ಬೇಜಾರಾಗುತ್ತೆ. ಆಚೆ ಎಲ್ಲ ಹೊಂಟೋಯ್ತು ರಂಗೋಲಿ. ದೀಪಕ್ಕೆ ಎಣ್ಣೆ ಖಾಲಿ ಆಗಿದೆಯಾ ನೋಡಿದೆ. ಲಾಸ್ಟು ಗಂಧದಲ್ಲಿ ಹಾಕಿದ್ದೆ ರಂಗೋಲಿ. ನೋಡಿ, ಅದು ಒಂಥರ ಧೂಳಾಗ್ಬಿಡುತ್ತೆ ಆಚೆಗಡೆ ರಂಗೋಲಿ ಎಲ್ಲ ಹಾಕಿದ್ರೆ ಅಂದ್ಬಿಟ್ಟು ದೀಪದಲ್ಲಿ ಸ್ವಲ್ಪ ಎಣ್ಣೆ ಖಾಲಿ ಆಗಿತ್ತು. ಆಮೇಲೆ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ನಮ್ಮ ಮನೆಯವ್ರು ಅಷ್ಟರಲ್ಲಿ ಹೊಟ್ಟೆ ಹಸಿ ಮ್ಯಾಗಿ ಮಾಡಿಕೊಡು ಅಂತ ಅಂದರು. ಅವರು ಪಲಾವ್ ತಿನ್ನಲಿಲ್ಲ, ಯಾಕಂದರೆ ಅವ್ರಿಗೆ ಒಂದು ಸ್ವಲ್ಪ ಫೀವರ್ ಇರೋ ಥರ ಇತ್ತು. ಏನು ಊಟನೇ ಬೇಡ ಅಂತಿದ್ರು. ಆಮೇಲೆ ಬಂದು ಮ್ಯಾಗಿ ಮಾಡಿಕೊಡು ಅಂದರು, ಮಾಡಿಕೊಟ್ಟೆ. ಬಿಸಿ ಇದೆಯಾ? ಇಲ್ಲ, ತಣ್ಣಗಿದೆ. ತಣ್ಣಗಿದ್ರೆ ಉಪ್ಪು ಅಂದರೆ ಬಿಸಿ ಆಗುತ್ತಂತೆ. ಈಜಿಲ್ಲ ಹತ್ತಿಸ್ದಂಗೆ ಗೊತ್ತಾ? ಟೈಮ್ ಎಷ್ಟಾಯಿತು? ಟೈಮ್ ಬಂದು 11 ಕಾಲಾಗಿದೆ. ಇನ್ನೊಂದ್ಸಲ ದೀಪಕ್ಕೆ ಎಣ್ಣೆ ಹಾಕ್ಬಿಡೋಣ ಅಂದ್ಬಿಟ್ಟು ಅವ್ರೇನೋ ಬಿಸಿ ತಿನ್ನೋಕ್ಕಾಗ್ತಿಲ್ಲ ಅಂತಿದ್ರು. ಅದಕ್ಕೆ ರೂಮ್ಗೆ ಹೋಗ್ಬಿಟ್ಟು ತಿನ್ನಿ ಅಂತ ಹೇಳ್ತಾಯಿದ್ದೆ. ಯಾಕಂದರೆ ಫ್ಯಾನ್ ಹಾಕಿದ್ರೆ ದೀಪ ತೊಂದರೆ ಆಗುತ್ತೆ, ದೀಪ ಹೊರಗೋಗ್ಬಿಡುತ್ತೆ ಅಂತ ಹೇಳ್ತಿದ್ದೆ. ಅವ್ರಿಗೆ ಏನು ತಿನ್ನೋಕ್ಕಾಗ್ತಿಲ್ಲ ಅಂತ ಅಂತಿದ್ರು. ಯಾಕೋ ಡಲ್ಲಾಗಿಬಿಟ್ಟಿದ್ರು ನಮ್ಮ ಮನೆಯವರು. ಅವ್ರಿಗೆ ಮಳೇಲಿ ನೆಂದರೆ ಆಗೋಲ್ಲ. ಆಗಲೇ ಮಾತ್ರೆ ತೊಗೊಂಡಿದ್ರು ಜ್ವರದ್ದು. ಸರಿ, ಒಳಗಡೆ ಹೋಗ್ತೀನಿ ಬನ್ನಿ ಅಂದ್ಬಿಟ್ಟು ಹೇಳಿದೆ. 2 ಸೋಫಾ ಒಳಗಡೆ ರೂಮಲ್ಲೇ ಇಟ್ಬಿಟ್ಟಿದ್ದೆ. ಯಾಕಂದರೆ ಪೂಜೆಗೆ ಅಲ್ಲೇ ಮಲ್ಕೋತೀನಲ್ವ, ಅದಕ್ಕೋಸ್ಕರ. ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಇವಾಗ ದೀಪ ಇನ್ನೊಂದ್ಸಲಿ ನೋಡಿಬಿಟ್ಟು ಆವಾಗವಾಗ ಎದ್ದು ನೋಡ್ತಾ ಇರಬೇಕು. ದೀಪ ಆರೋಗ್ದಿರೋ ಥರ ನೋಡ್ಕೋಬೇಕಲ್ವ. ಓಕೆ ಗೈಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಎಲ್ಲರಿಗೂ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಲಾಸ್ಟಲ್ಲಿ ನಮ್ಮ ಡಿ ಬಾಸ್ ವೀಡಿಯೋ ಬರುತ್ತೆ, ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಡಿ ಬಾಸ್. ಗುಡ್ ನೈಟ್ ಆಲ್. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಗಾಂಧಿ ದೇಶಕ್ಕೆ ಬಾಸ್, ಅಣ್ಣೋರ್ ನಾಡಿಗೆ ಬಾಸ್, ನಾನು ಕ್ಲಾಸಿಗೆ ಮಾಸಿಗೆ ಬಾಸ್.